1875-76ರಲ್ಲಿ ಮೈಸೂರು ಸಂಸ್ಥಾನದ ಪ್ರದೇಶಕ್ಕೆ ಅದಕ್ಕೆ ಒಳಪಟ್ಟಿದ್ದಂಥ ಪ್ರದೇಶಗಳಲ್ಲಿ ವಿಪರೀತವಾದಂಥ ಬರದ ಛಾಯೆ ಆವರಿಸಿದ್ದಂಥ ಸಂದರ್ಭದಲ್ಲಿ ಅವತ್ತು ಕುಡಿಯೋ ನೀರು ಮತ್ತು ಮಂಡ್ಯ, ಚಾಮರಾಜನಗರ, ಮೈಸೂರು ಈ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಬೆಳೆಗಳಿಗೆ ಬೆಳೆಯೋದಕ್ಕೆ ತೊಂದರೆ ಆದಂಥ ಸಂದರ್ಭದಲ್ಲಿ ಎಂ ವಿಶ್ವೇಶ್ವರಯ್ಯರ ಮಾರ್ಗದರ್ಶನದಲ್ಲಿ 81 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ 1911ರಲ್ಲಿ ಕೃಷ್ಣರಾಜಸಾಗರದ ನಿರ್ಮಾಣ ಕಾರ್ಯ ಪ್ರಾರಂಭ ಆಗುತ್ತೆ. 194 ಅಡಿ ಎತ್ತರದ ಅಣೆಕಟ್ಟನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯನವರು ಒಂದು ಪ್ರಸ್ತಾವನೆಯನ್ನು ಆಗಿನ ಮೆಡ್ರಾಸ್ ಪ್ರೆಸಿಡೆನ್ಸಿ ಅಂದರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಆಡಳಿತಕ್ಕೆ ಅದು ಸಲ್ಲಿಸ್ತಾರೆ. ಆದರೆ ಕಾರಣಾಂತರಗಳಿಂದ 194 ಅಡಿ ಎತ್ತರದ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ರೆ ಮೆಡ್ರಾಸ್ ಪ್ರಾವಿನ್ಸ್ ಭಾಗದ ಪ್ರದೇಶಗಳಿಗೆ ನೀರಿನ ಪೂರೈಕೆ ತೊಡಕಾಗ್ಬೋದು ಅಂತ ಹೇಳಿ ಯಾರೋ ಒಂದು ಕುತಂತ್ರಿಗಳು ಹೇಳಿದಂಥ ಸಲಹೆಯನ್ನು ನಂಬಿ ಬ್ರಿಟಿಷರು ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ವಿಶ್ವೇಶ್ವರಯ್ಯ ಸಲ್ಲಿಸಿದಂಥ 194 ಅಡಿ ಎತ್ತರದ ಅಣೆಕಟ್ಟಿನ ನಿರ್ಮಾಣಕ್ಕೆ ಅವರು ತಡೆಯನ್ನು ಕೊಡ್ತಾರೆ, ಅದಕ್ಕೆ ಅನುಮೋದನೆ ಕೊಡಲ್ಲ. ಆದರೆ ಅಂತಿಮವಾಗಿ ಎಂ ವಿಶ್ವೇಶ್ವರಯ್ಯರ ನಿರಂತರವಾದಂಥ ಪ್ರಯತ್ನದ ಫಲವಾಗಿ ಮತ್ತು ಅವರು ಅಂಕಿಅಂಶಗಳು ಮತ್ತು ದಾಖಲೆಗಳನ್ನು ಪರಿಶೀಲಿಸಿದಂಥ ನಂತರ ಮೆಡ್ರಾಸ್ ಪ್ರೆಸಿಡೆನ್ಸಿ 131 ಅಡಿ ಎತ್ತರದ ಕೃಷ್ಣರಾಜಸಾಗರದ ಜಲಾಶಯವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ನಾವೆಲ್ಲ ಯಾವತ್ತೂ ನೆನೆಸ್ಕೊಳ್ಬೇಕಾಗಿರೋವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಜೊತೆಗೇ ಅವರ ಮಹಾರಾಣಿಯಾಗಿದ್ದಂಥ ಆ ಪ್ರತಾಪಕುಮಾರಿ ಅಮ್ಮಣ್ಣಿಯವರು ಸ್ವಇಚ್ಛೆಯಿಂದ ಅವ್ರ ಹತ್ರ ಇದ್ದಂಥ ಎಲ್ಲ ಒಡವೆಗಳನ್ನು ಬಿಚ್ಚಿಕೊಟ್ಟು ಇದನ್ನು ನೀವು ಮಾರಿ ನಿರ್ಮಾಣ ಮಾಡಿ ಕೃಷ್ಣರಾಜಸಾಗರವನ್ನು ನಿರ್ಮಾಣ ಮಾಡಿ ಅಂತ ಹೇಳಿ ಅವರು ಆ ಹೆಣ್ಣುಮಗಳು ಆ ಒಂದು ತಾಯಿ ಮಾಡಿದಂಥ ಅವತ್ತು ಒಂದು ದೊಡ್ಡ ತ್ಯಾಗದ ಫಲವಾಗಿ ಅಂತಿಮವಾಗಿ 1932ರಲ್ಲಿ ಕೃಷ್ಣರಾಜಸಾಗರ ಲೋಕಾರ್ಪಣೆ ಆಗುತ್ತೆ.